ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನನ್ಯ ಕೊಡೇರಿ. ನಾನಿವತ್ತು ಇನ್ನೊಂದು ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡುವ ಅಂತ ಬಂದಿದ್ದೆ. ಅದೇ ಅಂತೆರಾ. ಬೇಸಿಕ್ಲಿ ಇಲ್ಲಿ ಆಂಧ್ರ, ತೆಲಂಗಾಣ ಮತ್ತು ರಾಯಲಸೀಮಾ ಕುಸಿನ್ಸ್ ಅವೈಲೇಬಲ್ ಇದೆ. ಅದಕ್ಕೋಸ್ಕರ ಅವರು ಶಾರ್ಟ್ ಫಾರ್ಮಲ್ಲಿ ಆಂಧ್ರ, ತೆಲಂಗಾಣ, ರಾಯಲಸೀಮಾನ ಅಂತೆರಾ ಅಂತ ಇಟ್ಟಿದ್ದಾರೆ. ಸೊ ಇದ್ರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಅಂತ ಗೊತ್ತು. ಇದ್ರ ಕತೆಗೆ ಆಮೇಲೆ ಬರುತ್ತೆ. ಫಸ್ಟ್ ಫುಡ್. ಸೊ ನಾವು 3 ಥರದ ಐಟಮ್ ತೊಗೊಂಡಿದ್ವಿ. ಒಂದು ಪ್ರಾನ್ಸ್ ಫ್ರೈ, ಇನ್ನೊಂದು ಕೊರಿಯಾಂಡರ್ ಚಿಕನ್, ಇದು ತುಂಬ ಫೇಮಸ್ ಇತ್ತು. ಇನ್ನೊಂದು ಚಿಕನ್ ಬಿರಿಯಾನಿ. ಸೊ ಎಲ್ಲ ಐಟಮ್ ಎಕ್ಸಾಕ್ಟ್ ನೇಮ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೆ, ನೋಡ್ಕೊಳ್ಳಿ. ಸೊ ನಾನು ಫಸ್ಟ್ ಟ್ರೈ ಮಾಡಿದ್ದು ಕೊರಿಯಾಂಡರ್ ಚಿಕನ್ ತುಂಬ ಫ್ಲೇವರ್ಫುಲ್ಲಾಗಿ ಚೆಂದ ಇದ್ದಿತ್ತು. ಆ್ಯಕ್ಚುಲಿ ಒಳ್ಳೆಯದಿತ್ತು. ಬಟ್ ಓನ್ಲಿ ಥಿಂಗ್ ಈಸ್ ಇದು ಬಿಸಿ ಇದ್ದಾಗ ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ತಣ್ಣಗಾದ್ಮೇಲೆ ತಿಂದರೆ ಅಷ್ಟೇನು ಒಳ್ಳೆ ಅನಿಸಲ್ಲ. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಪ್ರಾನ್ಸ್ ಫ್ರೈ ಅಂದರೆ ಚಟ್ಲಿ. ಇದು ಕೂಡ ನಾನು ತುಂಬ ದಿನದ ನಂತರ ತಿಂದಿದ್ದು. ಸೊ ಒಳ್ಳೆ ಅನಿಸ್ತು. ಇದು ಆ್ಯಕ್ಚುಲಿ ಓಲ್ಡ್ ವೀಡಿಯೋ. ಸೊ ರೀಸೆಂಟ್ ವೀಡಿಯೋಸಲ್ಲೆಲ್ಲ ನಾನು ಜಾಸ್ತಿ ಪ್ರಾನ್ಸೇ ತಿಂತಿದ್ದೆ. ಬಟ್ ಆ್ಯಸ್ ಸೆಡ್ ಇದು ಓಲ್ಡ್ ವೀಡಿಯೋ. ಇನ್ನು ಇದ್ರ ಟೇಸ್ಟ್ ವಿಷಯಕ್ಕೆ ಬಂದರೆ ಮಾಡ್ರೇಟ್ ಸ್ಪೈಸಿ ಇದ್ದಿತ್ತು. ಸೊ ಅಡ್ಡಿಲ್ಲ, ಒಳ್ಳೆ ಇದ್ದಿತ್ತು. ಆ್ಯಂಡ್ ಆಲ್ಸೋ ನನಗೆ ಈ ಚಿಕ್ಕ ಸೈಜ್ ಚಟ್ಲಿ ಅಂದರೆ ಜಾಸ್ತಿ ಇಷ್ಟ. ಅದರಲ್ಲಿ ಒಳ್ಳೆ ಮಸಾಲೆ ಮಿಕ್ಸ್ ಆಗಿರುತ್ತೆ ದೊಡ್ಡ ಚಟ್ಲಿಗಿಂತ. ನಿಮ್ಗೆ ಯಾವ ಥರ ಚಟ್ಲಿ ಇಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮೇನ್ ಕೋರ್ಸಿಗೆ ನಾವು ತಗೊಂಡಿದ್ದು ಚಿಕನ್ ಬಿರಿಯಾನಿ, ಎಕ್ಸಾಕ್ಟ್ಲಿ ಚಿಕನ್ ಪುಲಾವ್. ಅದ್ರ ನೇಮ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೆ ಬೇಕಂದರೆ. ಸೊ ಇದನ್ನು ಫಸ್ಟ್ ಇನಿಷಿಯಲಿ ಆರ್ಡ್ರ್ ಮಾಡೋತ್ತಿಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅನಿಸ್ತು. ಬಟ್ ಬಂದ ಕೂಡಲೇ ಕ್ವಾಂಟಿಟಿ ಕಂಡಾಗ ಯೂಶ್ವಲ್ಗಿಂತ ಸ್ವಲ್ಪ ಜಾಸ್ತಿನೇ ಅನಿಸ್ತು. ಆ್ಯಂಡ್ ಟೇಸ್ಟ್ ಅಂತೂ ಕೇಳೋದೇ ಬೇಡ, ತುಂಬ ಚೆಂದ ಇದ್ದಿತ್ತು. ತುಂಬ ಫ್ಲೇವರ್ಫುಲ್ಲಾಗಿದ್ದಿತ್ತು, ಸ್ಪೈಸಿ ಆಗಿ ಸಹ ಇದ್ದಿತ್ತು. ಈವನ್ ಆ ಚಿಕನಲ್ಲೂ ಕೂಡ ಮಸಾಲೆ ಎಲ್ಲ ಒಳ್ಳೆ ಮಿಕ್ಸ್ ಆಗಿತ್ತು. ಬಟ್ ಪೂರ್ತಿ ಫಿನಿಷ್ ಮಾಡೋಕ್ಕಾಗಲಿಲ್ಲ ಅಂತ ನೆಕ್ಸ್ಟ್ ಡೇಗೆ ಈವನ್ ಪಾರ್ಸಲ್ ತೊಗೊಂಡು ಹೋಗಿ ತಿಂದೆ, ಬಿಸಿ ಮಾಡಿ ತಿಂದೆ. ಅದು ಇನ್ನೂ ಕೂಡ ಲೈಕ್ ಅನಿಸ್ತು. ಇನ್ನು ಆ್ಯಂಬಿಯನ್ಸ್ ಅಂತ ಬಂದರೆ ಫುಲ್ ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಿತ್ತು. ಒಂಥರ ಹಳ್ಳಿ ಸ್ಟೈಲಲ್ಲಿ ಕಟ್ಟಿರೋ ವಿತ್ ಬ್ರೈಟ್ ಮಾಡರ್ನ್ ಟಚ್ ಅಂತಲೇ ಹೇಳ್ಬೋದು. ಸೊ ಮೇಲ್ಗಡೆ ಇವನ್ ಬಾರ್ ಕೌಂಟರ್ಸ್ ಕೂಡ ಇದ್ದಿತ್ತು. ಆ್ಯಕ್ಚುಲಿ ಇದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಫೋಟೋ ಶೂಟ್ಸ್ ಏನಾದರೂ ಮಾಡಬೇಕಂದ್ರೂ ಇದು ಒಂಥರ ಒಳ್ಳೆ ಲುಕ್ ಕೊಡುತ್ತೆ. ಸೊ ಆ್ಯಂಬಿಯನ್ಸ್ ನೋಡ್ಕೊಂಬಂದು ಒಂದು ಡೆಸರ್ಟ್ ಆರ್ಡರ್ ಮಾಡಿದೆ. ಬಟ್ ಅದೇನು ಅಷ್ಟು ಒಳ್ಳೆ ಇರಲಿಲ್ಲ. ಬಟ್ ಏನೋ ಡೆಸರ್ಟ್ ತಿನ್ಕಂತ ಅನಿಸಿದ್ದಕ್ಕೆ ತಿಂದದಷ್ಟೇ. ಇವ್ರ ಸೀಟಿಂಗ್ ಏರಿಯಾ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಿತ್ತು. ಕಾರ್ಪೊರೇಟ್ ಇವೆಂಟ್ಸಿಗೂ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.